ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವಾಗ ಶ್ರವಣ ಬೆಳಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಶ್ರವಣ ಬೆಳಗೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ. ಬೇಲೂರು ಹಳೆಬೀಡು ಎಲ್ಲನೂ ನೋಡಿಕೊಂಡು ಈಗ ಬಂದ್ವಿ. ನಾವು ಬಂದಿದ್ದು ಬೇಲೂರಿಂದ. ಸೊ ಹಾಗಾಗಿ ಬೇಲೂರಿಂದ ಶ್ರವಣ ಬೆಳಗೊಳಕ್ಕೆ ಸುಮಾರು 100 ಕಿಲೋಮೀಟ್ರ್ ಆಯಿತು ನಮಗೆ. ಎಂಟ್ರಿ ಆಗಿದ ತಕ್ಷಣವೇ ನಿಮ್ಗೆ ಅಲ್ಲೊಂದು ಕಲ್ಯಾಣಿ ಕಾಣಿಸುತ್ತೆ, ಅದಂತೂ ತುಂಬಾ ಚೆನ್ನಾಗಿತ್ತು. ಶ್ರವಣ ಬೆಳಗೊಳದಲ್ಲಿ 2 ಬೆಟ್ಟಗಳಿದ್ದಾವೆ, ಅದರಲ್ಲಿ ಒಂದು ವಿಂಧ್ಯಗಿರಿ ಮತ್ತು ಇನ್ನೊಂದು ಚಂದ್ರಗಿರಿ ಅಂತ. ಸೊ ನಾವಿವಾಗ ಹೋಗ್ತಾ ಇರೋದು ವಿಂಧ್ಯಗಿರಿಗೆ. ಗೊಮ್ಮಟೇಶ್ವರ ಸ್ಟ್ಯಾಚು ಇಲ್ಲೇ ಇರೋದು. ನಿಮಗೇನಾದರೂ ಹತ್ತಕ್ಕಾಗಲಿಲ್ಲ ಅಂತಂದರೆ ಅಥವಾ ವಯಸ್ಸಾದವ್ರು ಯಾರಾದರೂ ಬಂದರೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಅಂತಲೇ ಇಲ್ಲಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದಕ್ಕೆ 2100 ರೂಪಾಯಿ ಕೊಡಬೇಕು. ಸೊ ಇಲ್ಲಿ ಸುಮಾರು 700 ಮೆಟ್ಲುಗಳನ್ನ ಹತ್ತಿ ಹೋಗಬೇಕು ನಾವು. ಅಲ್ಲಿ ಕೋಟೆ ಕಟ್ಟಿದ್ದಾರೆ, ಅದು ಕೂಡ ಕಾಣಿಸುತ್ತೆ, ನೀವು ನೋಡ್ಬೋದು. ಆಮೇಲೆ ಈಗ ನಾವು ಒಳಗಡೆ ಬಂದ್ವಿ. ಇಲ್ಲೊಂದು ದೇವಿ ಕಾಣಿಸ್ತು, ಕುಷ್ಮಾಂಡಿನಿ ಅಂತ. ಸೊ ಅದು ಕೂಡ ಚೆನ್ನಾಗಿತ್ತು. ಅದಾದಮೇಲೆ ನೋಡಿ ಒಳಗಡೆ ಈ ಥರ ಇದೆ. ನಾವು ಹೋದಾಗ 4 ಗಂಟೆ ಆಗಿತ್ತು. ಅಲ್ಲಿ 5:15ಗೆಲ್ಲ ಕ್ಲೋಸ್ ಮಾಡ್ತಾರೆ. ಸೊ ಯಾರಾದರೂ ಹೋಗೋದಾಗಿದ್ದರೆ ಸ್ವಲ್ಪ ಬೇಗನೆ ಹೋಗಿ, ಯಾಕೆಂದರೆ 6 ಗಂಟೆ 5:15ಗೆಲ್ಲ ಕ್ಲೋಸ್ ಮಾಡ್ತಾರೆ. ಹತ್ತಕ್ಕೆ ಸುಮಾರು ಏನಿಲ್ಲ ಅಂದರೂ ಒಂದು 30ರಿಂದ 40 ನಿಮಿಷ ಬೇಕು. ಮೇಲೆಯಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ವಿಶ್ವದಲ್ಲೇ ಅತಿ ಎತ್ತರದ ಪ್ರತಿಭೆ, ಏಕಶಿಲಾ ಪ್ರತಿಭೆ ಅಂತಲೂ ಕರಿಬೋದು. ಈ ಗೊಮ್ಮಟೇಶ್ವರ ಮೂರ್ತಿ ಏನಿದೆ ಇದು ಸುಮಾರು 58 ಅಡಿ ಇದೆ. ಇದನ್ನು ಕಟ್ಟಿಸಿರೋದು ಗಂಗಾ ಡೈನಸ್ಟಿಯ ಕಂಬೈಂಡರ್ ಆದ ಚಾವುಂಡರಾಯ ಅವರು 5ನೇ ಶತಮಾನದಲ್ಲಿ ಕಟ್ಟಿಸಿರೋದು. ಹಾಗೆ ಇಲ್ಲಿ 12 ವರ್ಷಕ್ಕೊಂದ್ಸರಿ ಮಹಾಮಸ್ತಾಭಿಷೇಕ ಅಂತ ಮಾಡ್ತಾರೆ. ಸೊ ನೀವು ಆವಾಗಲೂ ಕೂಡ ಬರ್ಬೋದು. ಆವಾಗ ತುಂಬಾ ಜನ ಇರ್ತಾರೆ, ಏನಿಲ್ಲ ಅಂದರೂ ಸುಮಾರು 1000ದಿಂದ 2000 ಜನ ಇರ್ತಾರೆ. ಸೊ 12 ವರ್ಷಕ್ಕೊಂದ್ಸರಿ ಅಭಿಷೇಕ ಅಂತ ಹೇಳ್ದೆ ಅಲ್ವಾ. ಲಾಸ್ಟ್ ಅಭಿಷೇಕ ಮಾಡಿರೋದು 2018ರಲ್ಲಿ. ಸೊ ನೆಕ್ಸ್ಟು 2030ರಲ್ಲಿ ಮಾಡ್ತಾರಂತೆ. ಸೊ ನೀವು ಆವಾಗ ಕೂಡ ಬರ್ಬೋದು. ಆವಾಗಲೇ ನಾನು ನಿಮಗೆ ಹೇಳಿದೆ ಅಲ್ವಾ ಡೋಲಿ ಅಂತ. ಸೊ ಇದೇ ಥರ ಕರ್ಕೊಬರ್ತಾರೆ 4 ಜನ. ಅವ್ರಿಗೆ ನಾವು 2100 ರೂಪಾಯಿ ಕೊಟ್ಟರೆ ಅವರೇ ನಮ್ಮನ್ನ ಸೇಫ್ಟಿಯಾಗಿ ಕರ್ಕೊಂಬಂದು ಮತ್ತು ಹಾಗೆ ಕೆಳಗಡೆ ಕರ್ಕೊಂಡೋಗಿ ಬಿಡ್ತಾರೆ. ಹಾಗೆ ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅದೇ ಚಂದ್ರಗಿರಿ ಬೆಟ್ಟ. ಅಲ್ಲೇನಿದೆ ಅಂದರೆ ಚಂದ್ರಗುಪ್ತ ಮೌರ್ಯ ಅವ್ರದ್ದು ಬಸದಿ ಇದೆ ಅಂತೆ. ನಾವೇನು ಅಲ್ಲಿಗೆ ಹೋಗಲಿಲ್ಲ, ಯಾರಾದರೂ ಹೋಗೋ ಆಗಿದ್ದರೆ ಹೋಗ್ಬೋದು. ಇಲ್ಲಿ ಕಾಣಿಸ್ತಿರೋದು ಒಡೆಗಲ್ ಬಸದಿ ಅಂತ ಇದ್ರ ಹೆಸರು. ಸೊ ನಾವು ಎಲ್ಲ ನೋಡಿಕೊಂಡು ಕೆಳಗಡೆ ಹೋಗೋ ಅಷ್ಟರಲ್ಲಿ 6:30 ಆಗಿಬಿಟ್ಟಿತ್ತು. ಹಾಗೆ ನೀವು ಕೆಳಗಡೆ ಬಂದರೆ ಅಲ್ಲಿ ಸುಮಾರು ಅಂಗಡಿಗಳಿರ್ತವೆ, ನೀವು ಬೇಕಿದ್ದರೆ ಶಾಪಿಂಗ್ ಕೂಡ ಮಾಡ್ಬೋದು. ನಮ್ಮ ಪಾಪಗೂ ಅದೊಂದು ಗೊಂಬೆ ಕೊಡಿಸಿದ್ವಿ. ಅಲ್ಲಿರೋ ಬ್ಯಾಗ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ನೀವು ಬೇಕಿದ್ದರೆ ಬಳೆ, ಸರ, ಜುಮ್ಕ ಈ ಥರದ್ದೆಲ್ಲ ಸಿಗುತ್ತೆ, ನೀವು ಅದನ್ನೆಲ್ಲ ತೊಗೋಬೋದು. ಎಲ್ಲನೂ ಚೆನ್ನಾಗಿತ್ತು. ಅಲ್ಲಿಂದ ಹೊರಟ್ವಿ. ಹೋಗಬೇಕಾದ್ರೆ ನಮಗೆ ಒಂದು ಸಾಯಿಬಾಬಾ ದೇವಸ್ಥಾನ ಕಾಣಿಸ್ತು, ಅದನ್ನ ಕೂಡ ತೋರಿಸ್ತೀನಿ. ಇದಿರೋದು ಹಾಸನಿಂದ ಬೆಂಗಳೂರಿಗೆ ಹೋಗೋ ನ್ಯಾಷನಲ್ ಹೈವೇ ಪಕ್ಕದಲ್ಲೇ. ಸೊ ನೋಡಿ ಈ ಥರ ಸ್ಟ್ಯಾಚು ಕಾಣಿಸುತ್ತೆ ನಿಮಗೆ. ನಮಗೂ ಗೊತ್ತಿರಲಿಲ್ಲ, ಆ ಸ್ಟ್ಯಾಚು ನೋಡಿ ಹೋದ್ವಿ. ತುಂಬಾ ಯೂನಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನೋಡಿ ಇದೇ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇದೆ. ದೇವಸ್ಥಾನ ಒಳಗಡೆ ಈ ಥರ ಇದೆ, ಅಂದರೆ ಒಂಥರ ಗುಹೆ ಒಳಗಡೆ ಹೋಗೋ ಥರ ಫೀಲ್ ಕೊಡುತ್ತೆ. ಅದು ಕೂಡ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಗುರುವಾರ ತುಂಬಾ ಜನ ಬರ್ತಾರಂತೆ. ಇಲ್ಲಿ ತುಲಾಭಾರ ಸೇವೆ ಮತ್ತು ಹಾಗೆ ಪಂಚಾಮೃತ ಅಭಿಷೇಕ ಆ ಥರ ಎಲ್ಲ ಮಾಡ್ತಾರೆ. ಮತ್ತು ಇಲ್ಲಿ ವೃದ್ಧಾಶ್ರಮ ಕೂಡ ಇದೆ. ನೀವೇನಾದರೂ ಹೋದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಕೂಡ ಮಾಡಿ ಬರ್ಬೋದು. ಮತ್ತು ಇಲ್ಲಿ ಉದ್ಭವ ಆಂಜನೇಯ ಸ್ವಾಮಿ ದೇವ್ರು ಕೂಡ ಇದೆ. ಹಾಗೆ ದೇವಸ್ಥಾನದ ಹಿಂದೆ, ಅಂದರೆ ದೇವಸ್ಥಾನ ಒಳಗಡೆಯಿಂದನೇ ಹೋಗಬೇಕು, ಅಲ್ಲಿ ಶನಿ ದೇವ್ರದ್ದು ಒಂದು ವಿಗ್ರಹ ಇಟ್ಟಿದ್ದಾರೆ. ಅಲ್ಲಿ ನಾವೇ ಅಭಿಷೇಕ ಕೂಡ ಮಾಡ್ಬೋದಂತೆ, ಆ ಥರ ವ್ಯವಸ್ಥೆ ಕೂಡ ಮಾಡಿದ್ದಾರೆ.
ಸೊ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ಶನಿ ಮಹಾತ್ಮ ದೇವರು. ಇಷ್ಟೇ ಗಾಯ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.